ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 20ನೇ ಅಧ್ಯಾಯ 4ನೇ ವಾಕ್ಯ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ಈ 20ನೇ ಕೀರ್ತನೆ ಹೆಡ್ಡಿಂಗಲ್ಲಿ ಓದ್ತೇವೆ, ಅರಸನ ಜಯಕ್ಕೋಸ್ಕರ ಪ್ರಾರ್ಥಿಸುವಂಥದ್ದು. ಪ್ರತ್ಯೇಕವಾಗಿ ದಾವೀದನ ಕೀರ್ತನೆ. ದಾವೀದನೊಬ್ಬ ಅರಸ. ಈಗ ಅರಸ ಇನ್ನೊಬ್ಬ ಅರಸನನ್ನು ಅರಸಿ ಅಥವಾ ಆಶೀರ್ವದಿಸಿ ಪ್ರಾರ್ಥಿಸುವಂತಹ ಕೀರ್ತನೆ. ಈ ವಾಕ್ಯ 1ನೇ ವಾಕ್ಯದಿಂದ ಓದುವಾಗಲೇ ನಮಗೆ ಗೊತ್ತಾಗುತ್ತೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಅಂದರೆ ಒಬ್ಬ ಥರ್ಡ್ ಪಾರ್ಟಿಗೆ ಹೇಳ್ತಾ ಇರುವಂತಹ ಬೇರೊಬ್ಬ ವ್ಯಕ್ತಿಗೆ ಒಬ್ಬ ಬ್ಲೆಸ್ಸಿಂಗ್ ಆಗಿ ಆಶೀರ್ವಾದದ ಮಾತುಗಳು ಹೇಳುವುದನ್ನು ನಾವಿಲ್ಲಿ ನೋಡ್ತೇವೆ. ಇದರ ಹಿನ್ನೆಲೆ ಕಲಿಬೇಕಾದ್ರೆ ಸೊಲೊಮೋನನನ್ನು ಅಭಿಷೇಕಿಸುವಾಗ ದೇವರು ಅವನಿಗೋಸ್ಕರ ಪ್ರಾರ್ಥಿಸಿ ಆಶೀರ್ವಚನಗಳನ್ನು ಹೇಳುವುದನ್ನಾಗಿ ನಾವಿದನ್ನು ನೋಡಬಹುದು. ಆಗ ದಾವೀದನು ಸೊಲೊಮೋನನಿಗೆ ಹೇಳ್ತಾನೆ, ದಾವೀದನು ಮುಪ್ಪಿನ ಮುದುಕನಾಗಿದ್ದಾನೆ. ಈಗ ಸೊಲೊಮೋನನಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ಅವನನ್ನು ರಾಜನಾಗಿ ಸಿಂಹಾಸನದಲ್ಲಿ ಕೂರಿಸಿ ಅವನನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇರುವಂತಹ ಒಂದು ಪ್ರಾರ್ಥನೆ. ಆಗ ಅವನು ಹೇಳುವಂತಹ ಒಂದು ಮಾತು, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಹೇಳ್ತಾ 4ನೇ ವಾಕ್ಯದಲ್ಲಿ ಬಂದಾಗ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಮ್ಮ ಇಷ್ಟಗಳನ್ನು ನಾವು ಕೆಲವು ಟೈಮಲ್ಲಿ ಯೋಚನೆ ಮಾಡ್ತೀವಿ, ಹೌದೋ ದೇವರೇ, ನನ್ನ ಇಂಥ ಕಾರ್ಯಗಳಿವೆ, ಅದು ಯಾವುದು ನೆರವೇರಿಲ್ವಲ್ಲ ಅಂತ ಯೋಚನೆ ನಮ್ಮ ಜೀವಿತದಲ್ಲಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ಓದುವಾಗ ತನ್ನ ಭಕ್ತರ ಆಸೆಯನ್ನು ಪೂರೈಸುವಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸು. ಕಾರಣ ದಾವೀದನು ಸೊಲೊಮೋನನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ, ನಿನ್ನ ಸಂಕಲ್ಪಗಳನ್ನು, ಎಲ್ಲ ಸಂಕಲ್ಪಗಳನ್ನು ದೇವರು ಸಫಲ ಮಾಡಲಿ. ಒಂದು ಬ್ಲೆಸ್ಸಿಂಗ್ ಕೀರ್ತನೆ. ಈ ಬೆಳಗ್ಗೆ ನಾನು ಸಹ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ. ನಿಮ್ಮ ಇಷ್ಟಗಳನ್ನು, ನಿಮ್ಮ ಪ್ಲ್ಯಾನ್ಗಳನ್ನು, ನಿಮ್ಮ ಸಂಕಲ್ಪಗಳನ್ನು ದೇವರು ನೆರವೇರಿಸಲಿ. ಯಾವಾಗ ನಾವು ಆತನ ಮುಂದೆ ಅದನ್ನಿಡುವಾಗ, ನಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಸಂಕಲ್ಪಗಳನ್ನು ಆತನ ಮುಂದೆ ಇಡುವಾಗ ದೇವರು ಅದ್ಭುತ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಮನುಷ್ಯರ ಮುಂದೆ ಅಲ್ಲ ನಾವು ಇಡ್ತಾ ಇರೋದು, ಮನುಷ್ಯರ ಮುಂದೆ ಅಲ್ಲ ನಾವು ಹೇಳ್ತಾ ಇರೋದು, ನಾವು ದೇವರ ಮುಂದೆ ಹೇಳ್ತಾ ಇದ್ದೀವಿ. ದೇವರ ಮುಂದೆ ಈ ವಿಷಯಗಳನ್ನು ಇಡ್ತಾ ಇದ್ದೀವಿ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಪ್ಪ. ಅದರ ಅರ್ಥ ಈ ಇಷ್ಟಾರ್ಥಗಳು ನೆರವೇರಿಸಿದ್ರೆ ನಾನು ಇಷ್ಟಪಟ್ಟಿದ್ದೆಲ್ಲ ದೇವ್ರು ನೆರವೇರಿಸ್ತಾರೆ ಅಂತ ಅಲ್ಲ. ಅದರ ಅರ್ಥ ಕೆಲವು ಟೈಮಲ್ಲಿ ನಮ್ಮ ಇಷ್ಟಗಳು ನೆರವೇರಬಹುದು, ನೆರವೇರದೇನೂ ಇರಬಹುದು. ಆದರೂ ಸಹ ನಾವು ನಿರಾಶನಾಗಬಾರ್ದು. ಇಂದಲ್ಲ ನಾಳೆ ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಕರ್ತನ ಮುಖವನ್ನು ನೋಡುತ್ತಾ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಸಕಲ ಕಾರ್ಯಗಳನ್ನು, ನನ್ನ ಸಂಕಲ್ಪಗಳನ್ನು ನೆರವೇರಿಸುವಂತಹ ಒಬ್ಬ ದೇವರಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಆಲೋಚನೆ ಈಡೇರುವುದು ಅಂತಲೂ ಸಹ ವಾಕ್ಯ ಹೇಳುತ್ತೆ. ಅದರ ಅರ್ಥ ನಮ್ಮ ಸಂಕಲ್ಪಗಳೆಲ್ಲ ನಡೆಯೋದೂ ಇಲ್ಲ. ಆದರೆ ನಾನು ಇನ್ನೊಬ್ಬನಿಗೆ ದಾವೀದ ಈಗ ಸೊಲೊಮೋನನಿಗೆ ಹೇಳುವಾಗ ಏನು ಹೇಳ್ತಾ ಇದ್ದಾನೆ, ನಿನ್ನ ಸಂಕಲ್ಪಗಳನ್ನು ದೇವರು ಸಫಲ ಮಾಡಲಿ. ನಾವು ಪ್ಲ್ಯಾನ್ ಮಾಡಬೇಕಾದ್ರೆ, ನಾವು ದೇವರ ಮಕ್ಕಳಾಗಿರುವಾಗ ನಾವು ದೇವರಿಗೆ ಇಷ್ಟವಾದಂತಹ ಸಂಕಲ್ಪಗಳನ್ನು ಮಾಡ್ಕೊಳ್ತೀವಿ. ದೇವರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾದರೆ ಅಂಥ ಪ್ಲ್ಯಾನ್ಗಳನ್ನು ನಾವು ತಿರಸ್ಕಾರ ಮಾಡ್ತೀವಿ. ಈಗ ದಾವೀದನು ಹೇಳ್ತಾ ಇದ್ದಾನೆ, ಸೊಲೊಮೋನನೇ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರು ನಿನ್ನನ್ನು ಉದ್ಧಾರ ಮಾಡಲಿ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಹೇಳ್ತೇನೆ, ದೇವರು ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸಲಿ. ಕಳೆದ ದಿನಗಳಲ್ಲಿ ಒಂದು ವೇಳೆ ಕಳೆದ ವರ್ಷಗಳಲ್ಲಿ ನಿಮ್ಮ ಇಷ್ಟಗಳು ನೆರವೇರದೇ ಇದ್ದಿರಬಹುದು. ನಿಮ್ಮ ಜೀವಿತದಲ್ಲಿ ವೇದನೆಗಳು ಹೆಚ್ಚಾಗಿರಬಹುದು. ನೀವು ಇಷ್ಟಪಟ್ಟು ಪ್ರಾರ್ಥನೆ ಮಾಡಿದ್ರಿ, ಅದು ಉತ್ತರ ಸಿಗದೇ ಇರಬಹುದು. ಆದರೆ ಈ ಬೆಳಗಿನ ಸಮಯದಲ್ಲಿ ಮತ್ತೊಂದು ಆವರ್ತಿ ವಾಕ್ಯದ ಆಧಾರದಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸಿ ಹೇಳ್ತೇನೆ, ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ. ಹೌದು, ಈ
ಅದ್ಭುತವನ್ನು ಮಾಡುವ ದೇವರಿದ್ದಾನೆ. ನಿಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪಗಳನ್ನು ದೇವರ ಹತ್ರ ಹೇಳ್ರಿ. ದೇವರೇ, ಇದು ನನ್ನ ಪ್ಲ್ಯಾನ್ ಇದೆ ಸ್ವಾಮಿ, ಇಂಥದ್ದನ್ನು ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ, ದೇವರೇ ಇದನ್ನು ನೆರವೇರಿಸು. ಪ್ರಾರ್ಥನೆ ಮಾಡುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತದಲ್ಲಿ ಜಯ ಕೊಡುವಂತಹ, ಆಶೀರ್ವಾದ ಮಾಡುವಂತಹ ಸರ್ವಶಕ್ತನಾದ ದೇವರಿದ್ದಾನೆ. ಸೊಲೊಮೋನನಿಗೋಸ್ಕರ ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಇದೆಲ್ಲವನ್ನು ನಾವು ದೇವರಿಗೆ ಸಲ್ಲಿಸಬೇಕಾದ್ದನ್ನೆಲ್ಲ ಸಲ್ಲಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ದೇವರೇ, ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು, ನಮ್ಮ ಸಂಕಲ್ಪಗಳನ್ನು ಸಫಲ ಮಾಡುವಂತಹ ದೇವರು ನೀನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಆತನ ಮುಖವನ್ನು ನೋಡೋಣ. ನಮ್ಮ ಜೀವಿತದ ಇಷ್ಟಾರ್ಥಗಳನ್ನು, ಆ ಸಂಕಲ್ಪಗಳನ್ನು ಆತನು ನೆರವೇರಿಸಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ದೇವರೇ, ನಿನ್ನ ವಾಕ್ಯ ಕೇಳುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಅದ್ಭುತ ಮಾಡು. ಅವರ ಸಂಕಲ್ಪಗಳನ್ನು ನೆರವೇರಿಸು, ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. God bless you.